ಎಲ್ಲರಿಗೂ ನಮಸ್ತೆ. ಮೊದಲಿಗೆ ನನ್ನ ಗುರು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ತಿಳಿಸುತ್ತೇನೆ. ಈ ಭೂಮಿ ಮೇಲೆ ಎಂಥ ಅದ್ಭುತ ಸೃಷ್ಟಿಸಿದ್ದಾರೆ ಪತ್ರಿಜಿ ಅವರು. ನಾನು ಧ್ಯಾನಕ್ಕೆ ಬಂದುಬಿಟ್ಟು 3 ವರ್ಷ ಆಯಿತು. ನನ್ನಲ್ಲಿ ತುಂಬ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಸ್ಪಿರಿಚುವಲಲ್ಲಿ ತುಂಬಾ ಗ್ರೋತ್ ಕಾಣ್ತಾ ಇದೆ. ಇವಾಗ ಕಡ್ತಲದಲ್ಲಿ ಪತ್ರಿಜಿ ಶಕ್ತಿ ಸ್ಥಳ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಮುಂದೆ ಬರುವಂಥ ಎಲ್ಲ ಯೂತ್ಸ್ಗೆ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಈ ಧ್ಯಾನ ಮಾಡೋದ್ರಿಂದ ತುಂಬಾ ಎಲ್ರಿಗೂ ಮಾನಸಿಕವಾಗಿ, ದೈಹಿಕವಾಗಿ, ಸ್ಪಿರಿಚುವಲ್ ಆಗಿದ್ದು ತುಂಬಾ ಅವ್ರು ಬೆಳೆದ್ಬಿಟ್ಟು ಯಾವುದೇ ರೀತಿಯಾದಂತಹ ಬೇರೆ ಅಡಿಕ್ಷನ್ಸ್ಗಳಿಗೆ ಒಳಗಾಗದೆ ಇವಾಗ ಯೂತ್ಸು ತುಂಬಾ ಒಳಗಾಗ್ತಾ ಇದ್ದಾರೆ. ಆ ಅಡಿಕ್ಷನು ಈ ಅಡಿಕ್ಷನು ಅಂತಂದ್ಬಿಟ್ಟು. ಬಟ್ ಈ ಧ್ಯಾನವನ್ನು ಒಂದು ಅದ್ಭುತವನ್ನಾಗಿ ಸೃಷ್ಟಿ ಮಾಡಲಿಕ್ಕೆ ಪತ್ರಿಜಿ ಶಕ್ತಿಸ್ಥಳ ತುಂಬಾ ಅಂದರೆ ತುಂಬಾ ಯೂಸ್ ಆಗುತ್ತೆ. ದಯವಿಟ್ಟು ಈ ಒಂದು ಪತ್ರಿಜಿ ಶಕ್ತಿಸ್ಥಳವನ್ನು ಕಟ್ಟಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಇದರಿಂದ ಇಡೀ ಜಗತ್ತಲ್ಲಿ ಧ್ಯಾನಮಯ ಜಗತ್ತಾಗುತ್ತೆ. ನಾವೆಲ್ಲರೂ ಧ್ಯಾನ ಮಾಡುವುದು ಲೋಕ ಕಲ್ಯಾಣಕ್ಕಾಗಿ ಮತ್ತು ನಮ್ಮ ಕಲ್ಯಾಣಕ್ಕಾಗಿ. ಈ ಜಗತ್ತಲ್ಲಿ ಇರುವುದು ನಾವು ಅಂದರೆ ಲೋಕ ಕಲ್ಯಾಣ ಆದರೆ ನಮ್ಮ ಕಲ್ಯಾಣ ಆಗುತ್ತೆ, ನಮ್ಮ ಕಲ್ಯಾಣ ಆದರೆ ಲೋಕ ಕಲ್ಯಾಣ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಪತ್ರಿಜಿ ಶಕ್ತಿ ಸ್ಥಳಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಎಲ್ಲರೂ.